ಮಾನ್ಯ ಅಧ್ಯಕ್ಷರೇ, ತಾವು ತಂದ ಸಂತಾಪ ಸೂಚಕ ನಾನು ಸಹಿತ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ನಾವು ಹಿರಿಯರನ್ನು, ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡುವಂಥ ಹಿರಿಯರನ್ನು ಕಳ್ಕೊಂಡು ನಮ್ಮ ರಾಜ್ಯ ತಬ್ಬಲಿ ಆಗಿದೆ ಅನ್ನುವಂಥದ್ದನ್ನು ಹೇಳ ಬಯಸ್ತೀನಿ. ಅದೇ ಪ್ರಕಾರ ಇನ್ನೊಂದು ಹೇಳಬೇಕಾದ್ರೆ, ಅವರ ಶರೀರಕ್ಕೆ ವಯಸ್ಸಾಗಿತ್ತು, ಆದರೆ ಅವರ ಮನಸ್ಸಿಗೆ ವಯಸ್ಸಾಗಿಲ್ಲ. ಇನ್ನೂ ನವ ಯೌವನ ಅವನ ಮನಸ್ಸಿಗಿತ್ತು. ಅದೇ ಪ್ರಕಾರ ಇಲ್ಲಿವರೆಗೆ ಮಾತನಾಡಿದವರು ಇನ್ನೊಂದು ಸಲ ಚುನಾವಣೆಗೆ ನಿಲ್ತೀನಿ ಅನ್ನುವಂಥ ಹುಮ್ಮಸ್ಸು ಇರಬೇಕಾದ್ರೆ ಅವರ ಮನಸ್ಸು ಇನ್ನೂ ನವ ಯೌವನದಾಗಿತ್ತು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೇನೆ. ಅವರಿಂದ ದಾವಣಗೆರೆ ಅಷ್ಟೇ ಅಲ್ಲ, ಎಲ್ಲ ಜಿಲ್ಲೆಗಳಲ್ಲೂ ಸಹಿತ ಅವರು ಇಂಡಸ್ಟ್ರಿಗಳನ್ನು ಪ್ರಾರಂಭ ಮಾಡಿ ಆ ಭಾಗದ ನಿರುದ್ಯೋಗಿ ಯುವಕರಿಗೆ, ಲಕ್ಷಾವಧಿ ಯುವಕರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥ ಉದ್ಯೋಗದಾತರವರು. ಮತ್ತು ಅವರು ನಂಬಿದ ಸಿದ್ಧಾಂತಕ್ಕೆ ಯಾರೇ ವಿರೋಧ ವ್ಯಕ್ತಪಡಿಸಿದ್ರು ನಿರ್ದಾಕ್ಷಿಣ್ಯವಾಗಿ ಪ್ರತಿಭಟನೆ ಮಾಡುವಂಥ ಗುಣ ಅವರಲ್ಲಿತ್ತು. ಯಾವುದೋ ಆಶೆಗಾಗಿ ತಮ್ಮ ಸಿದ್ಧಾಂತವನ್ನು ಬಿಟ್ಟುಕೊಡುವಂಥ ಕೆಲಸ ಅವರು ಮಾಡ್ತಾ ಇದ್ದಿಲ್ಲ. ಆ ಪ್ರಕಾರ ನಮಗನ್ನಿಸ್ತಾ ಇದೆ, ಎಲ್ಲೋ ಕಡೆ ಅಂಥ ಹಿರಿಯ ವ್ಯಕ್ತಿ, ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಅಂಥವ್ರನ್ನೂ ಸಹಿತ ಈ ರಾಜ್ಯ ಅವರು ಆಸೆ ಇತ್ತೇನೋ ಅನ್ನಿಸ್ತಾ ಇದೆ. ಅವರೂ ಒಮ್ಮೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅನ್ನುವಂಥದ್ದನ್ನ ಭಾವನೆ ನಮ್ಮಂಥವ್ರಲ್ಲಿ ಅದ, ಅಂಥ ವ್ಯಕ್ತಿಗಳನ್ನು. ಆದರೂ ಸಹಿತ ಆ ಮುಖ್ಯಮಂತ್ರಿ ಆಗೋ ಆಸೆ ಒಳಗೆ ಅವರು ತಮ್ಮ ಸಿದ್ಧಾಂತವನ್ನು ಬಲಿ ಕೊಡಲಿಲ್ಲ. ಆ ಕಾರಣಕ್ಕೆ ಅಂಥ ಮಹಾನ್ ವ್ಯಕ್ತಿಯನ್ನು ನಾವೆಲ್ಲ ಕಳ್ಕೊಂಡು, ಮಾನ್ಯ ಅಧ್ಯಕ್ಷರೇ, ಅವರ ಅರ್ಧದಷ್ಟು ವಯಸ್ಸಿನವರು ಸಹಿತ ಮುಖ್ಯಮಂತ್ರಿಗಳೇ ಆಗಿ ಹೋದರು. ಆದರೆ ಅವ್ರಿಗೆ ಅವಕಾಶ ಒಂದೊಂದು ಕಡೆ ಸಿಗಂಗಿಲ್ಲ. ಹಿಂಗೆ ಅವ್ರ ನಸೀಬ್ದಾಗೂ ಬೇಕಾಗ್ತದೆ. ಆದ್ದರಿಂದ ಅಂಥ ಮಹಾನ್ ವ್ಯಕ್ತಿಯನ್ನು ನಮ್ಮ ಭಾಗದಲ್ಲಿಯೂ, ನಮ್ಮ ಜಿಲ್ಲೆಯಲ್ಲಿಯೂ ಸಹಿತ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ರೈತರಿಗೆ ಸಹಾಯ ಸೌಲಭ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಬಾಜು ಬೆಳಗಾವಿ ಜಿಲ್ಲೆಯಲ್ಲೂ ಸಹಿತ ದೊಡ್ಡ ಪ್ರಮಾಣದ ಸುಮಾರು 20,000 ಟನ್ನಿನ ಸಕ್ಕರೆ ಕಾರ್ಖಾನೆ ಬಹುಶಃ ಇದೇ ವರ್ಷ ಪ್ರಾರಂಭ ಮಾಡುವಂಥ ಕೆಲಸ ಮಾಡಿದ್ದಾರೆ. ಒಟ್ಟಾರೆ ಅವರಿಗೆ ಕೇವಲ ದಾವಣಗೆರೆ ಜಿಲ್ಲೆಯನ್ನು ಬೆಳೆಸಬೇಕಷ್ಟೇ ಅಲ್ಲ, ಇಡೀ ಕರ್ನಾಟಕವನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕು, ನಿರುದ್ಯೋಗಿ ಯುವಕರಿಗೆ ಉದ್ಯೋಗದ ಅವಕಾಶ ಕೊಡಬೇಕನ್ನುವಂಥ ಭಾವನೆ ಅವರಲ್ಲಿತ್ತು. ಅವರ ಅಗಲುವಿಕೆ ನಮಗೆಲ್ಲರಿಗೂ ಸಹಿತ ಈ ರಾಜ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಆ ಪರಮಾತ್ಮ ಭಗವಂತ ಚಿರಶಾಂತಿಯನ್ನು ದಯಪಾಲಿಸಲಿ. ಅವರ ಕುಟುಂಬಸ್ಥರಿಗೆ, ಅವರೆಲ್ಲ ಅಭಿಮಾನಿ ಬಳಗಕ್ಕೆ ಅವರ ದುಃಖವನ್ನು, ಅವರ ಅಗಲುವಿಕೆಯ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡಿ ತಮಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.